ಉಳಿದಂತ ಬೇರೆ ವಿಚಾರ. ಕಾಶ್ಮೀರದಂತೂ ಒಂದು ಜಾಗ, ಅಲ್ಲೊಂದು POK ಅಂತ ಬರುತ್ತೆ, ಅಲ್ಲೊಮ್ಮೆ ಅಷ್ಟೇ ಒಂದು ಪ್ರದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಸಾಧ್ಯನೇ ಇಲ್ಲವ? ಯಾಕಂದ್ರೆ ಪ್ರತಿ ಸಲ ಕೂಡ ಸೈನ್ಯ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಅಂತಲ್ಲ ಮೊದಲು ಕೂಡ ಅಷ್ಟೇ, ನಾವು ರೆಡಿ ಇದೀವಿ, ಇಲ್ಲಿ ನಿರ್ಧಾರ ತೆಗೆದುಕೊಳ್ಳೋರು ಕೂಡ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋಕಾಗೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕವಾಗಿ ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಮಾಡಬೇಕಾಗತ್ತೆ. ಸೈನಿಕರು ರೆಡಿ ಇದ್ದಾಗ ಪ್ರತಿ ಸಲ ಕೂಡ ನಮ್ಮ ರಾಜತಾಂತ್ರಿಕ ನಿರ್ಧಾರಗಳು ಯಾಕೆ ಹಿಂದೇಟು ಹಾಕ್ತವೆ ಅಂತ ನೋಡಿ. ಅದನ್ನ ಕಂಪೇರ್ ಮಾಡೋದಾದ್ರೆ ನಾವು ಇವಾಗ ಪಂಜಾಬ್ದಲ್ಲಿ ಹೇಗೆ ಮಿಲಿಟೆನ್ಸಿನ ಎಲಿಮಿನೇಟ್ ಮಾಡಿದ್ವಿ ಟೋಟಲಿ ಅಂತ, ಅದು ಜಮ್ಮು ಕಾಶ್ಮೀರದಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಸಹಜವಾಗಿ ಇದರ ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ. ಇದರಲ್ಲಿ ಏನ್ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ, ಪಂಜಾಬ್ ಅಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ, ಸೊ ದ ಫೆನ್ಸಿಂಗ್ ಇಸ್ ನೋನ್, ದ ಬಾರ್ಡರ್ ಇಸ್ ನೋನ್, ನಮಗೆ ಗೊತ್ತಿದೆ ನಮ್ಮ ಗಡಿ ಪ್ರದೇಶ ಯಾವುದು, ಅವ್ರ ಗಡಿ ಪ್ರದೇಶ ಯಾವುದು ಅಂತ. ಸೊ ಅಲ್ಲಿ ಮೂವ್ಮೆಂಟ್ ಅನ್ನ ನಾವು ರೆಸ್ಟ್ರಿಕ್ಟ್ ಮಾಡಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ಇಟ್ ಈಸ್ ಲೈನ್ ಆಫ್ ಕಂಟ್ರೋಲ್ ಇರೋದ್ರಿಂದ ಒಂದು ಒಪ್ಪಂದ ಇದೆ, ಬಾರ್ಡರ್ ಅಗ್ರಿಮೆಂಟ್ ಇಲ್ಲ ಇನ್ನು. ಹಂಗಾಗಿ ಫೆನ್ಸಿಂಗ್ ಪ್ರಾಪರ್ ಆಗಿ ಮಾಡಕ್ ಬಿಡಲ್ಲ. ಒಂದೇದ್ದು ಮಾಡಕ್ ಬಿಡಲ್ಲ. ಯಾಕೆ ಅಂತಂದ್ರೆ ಆ ಟೆರಿಟರಿನ ಯಾರು ಕ್ಲೇಮ್ ಮಾಡಬೇಕು, ಇನ್ನು ಉಳಿದಿನ ಯಾರು ಬಿಟ್ಕೊಡ್ಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅದು ಪೋರಸ್ ಬಾರ್ಡರ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ದೊಡ್ಡ ಲೈನ್ ಆಫ್ ಕಂಟ್ರೋಲ್ ಇರೋದ್ರಿಂದ ಅದನ್ನ ಗಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಕ್ಕೆ ಹ್ಯೂಮನ್ಲಿ ಇಟ್ಸ್ ನಾಟ್ ಪಾಸಿಬಲ್. ನಾವೇನಾದ್ರೂ ಒಳ್ಳೆ ಟೆಕ್ನಾಲಜಿಯನ್ನ ಹಾಕ್ತಿವಿ, ಡೆವಲಪ್ಮೆಂಟ್ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅದಕ್ಕೆ ಅವ್ರು ಬಿಡಲ್ಲ. The moment you start some infrastructure development, the firing, the shelling is on. So ಹಾಗಾಗಿ ಇದನ್ನ ಒಂದು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಒಂದೇ ನಿಮಿಷ ಸರ್. ಮತ್ತಿಕೆರೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಭರತ್ ಭೂಷಣ್ ಅವರಿಗೆ. ಭರತ್ ಭೂಷಣ್ ಮೂಲತಃ ಹಾವೇರಿಯವರು, KB ಕೋಳಿವಾಡ್ ಅವರ ಸಂಬಂಧಿಕರು ಅಂತ ಕೂಡ ಕೇಳ್ಪಟ್ವಿ. ಮತ್ತಿಕೆರೆಯಲ್ಲಿರುವಂತವರು ಬೆಂಗಳೂರಿನ, ಅಲ್ಲಿಗೆ ಆಲ್ರೆಡಿ ಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ರು. ಇದೀಗ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ತಮ್ಮ ಅಂತಿಮ ನಮನವನ್ನ ಸಲ್ಲಿಸಕ್ಕೆ ಬಂದಿರುವಂತಹ ದೃಶ್ಯದ ನೇರ ಪ್ರಸಾರವನ್ನ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಮೊನ್ನೆ ನಡೆದಂತಹ ಭಯೋತ್ಪಾದಕರ ದಾಳಿಯಲ್ಲಿ ಇಬ್ಬರು ವಿದೇಶಿಯರು ಸೇರಿದಂತೆ 28 ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ಕನ್ನಡಿಗರು ಕೂಡ, ಓರ್ವ ಇಸ್ರೇಲ್ ಸಂಜಾತ ಮತ್ತೋರ್ವ ಇಟಲಿ ಸಂಜಾತ ಕೂಡ ಸಾವಿಗೀಡಾಗಿದ್ದಾರೆ. ಅದು ಕೂಡ ಅಮೆರಿಕದ ಉಪಾಧ್ಯಕ್ಷರು ಭಾರತ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿ. ರಾಣಾನನ್ನ ಅಮೆರಿಕದಿಂದ ಭಾರತಕ್ಕೆ ಹಸ್ತಾಂತರ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅದಕ್ಕೆ ಪ್ರತೀಕಾರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಒಂದು ಮಾತನ್ನು ಹೇಳ್ತಾ ಇದ್ರು. ಅಲ್ಲಿ ಕೆಲವು ದೃಶ್ಯಾವಳಿಗಳು ಬರುತ್ತೆ ನೋಡಿ, ಅಲ್ಲಿ ಸ್ಥಳೀಯರು ಹೇಗೆ ರಕ್ಷಣೆ ಮಾಡಿದ್ರು, ಮತ್ತೊಂದು ಮಾಡಿದ್ರು. ವೆರಿ ಸಿಂಪಲ್ ಲಾಜಿಕ್ ಒಂದು ಪಾಯಿಂಟ್ ಅನ್ನ ಮುಂದಿಟ್ಟರು ನವೀನ್ ನಾಗಪ್ಪ ಅವರು. ನೋಡಿ, ಎಲ್ಲಿಂದಲೋ ಬಂದು ಆ ಮದ್ದುಗುಂಡುಗಳನ್ನು ತಂದು, ಆ ವೆಪನ್ಗಳನ್ನು ತಂದು, ಬೆಳಿಗ್ಗೆ ಎಲ್ಲಾದ್ರೂ ಅವರು ಉಳಿಬೇಕಲ್ಲ, ರಾತ್ರಿ ಎಲ್ಲಾದ್ರೂ ಒಂದು ಕಡೆ ಮಲಗಬೇಕಲ್ಲ, ಬೆಳಗ್ಗೆ ತನ್ನ ನಿತ್ಯ ಕರ್ಮಗಳನ್ನು ಮಾಡಬೇಕಲ್ಲ, ಬೆಳಿಗ್ಗೆ ತಿಂಡಿ ತೀರ್ಥ ತಿನ್ಬೇಕಲ್ಲ, ಮಧ್ಯಾಹ್ನ ಊಟ ಮಾಡಬೇಕಲ್ಲ, ಬಟ್ಟೆ ಬದಲಾಯಿಸಬೇಕಲ್ಲ, ಆ ವೆಪನ್ಗಳನ್ನ ಎತ್ತುಕೊಂಡು ಆ ಕಡೆ ಈ ಕಡೆ ಹೋಗ್ಬೇಕಲ್ಲ, ಯಾವುದೇ ಸಂಶಯಾಸ್ಪದ ಇದ್ದಾಗ ಸ್ಥಳೀಯ ಒಂದು ಡೌಟ್ ಅಲ್ಲಿ ನೋಡ್ತಾನಲ್ವಾ, ಅವೆಲ್ಲದಕ್ಕೂ ಕೂಡ ಯಾರೋ ಒಬ್ಬ ಸಹಾಯ ಮಾಡಿರ್ತಾನಲ್ವಾ, ಅವನು ಯಾರು? ಇದು ಮೂಲಭೂತ ಪ್ರಶ್ನೆ ಅಷ್ಟೇ. ಅವನು ಯಾರು? ಅವನೊಬ್ಬ ಸ್ಥಳೀಯನೇ ಆಗಿರ್ತಾನೆ ಅಲ್ವಾ. ಅದು ಬಹಳ ಡೇಂಜರ್ ಅನ್ನುವಂಥದ್ದು. ಅಂದ್ರೆ ಒಂದು ಮಾತನ್ನು ಹೇಳಿದ್ರು ನವೀನ್ ನಾಗಪ್ಪ ಅವರು, ಎರಡು ದೇಶಗಳ ಜೊತೆಯಾಗಿ ಯುದ್ಧ ಮಾಡೋದಕ್ಕೆ ನಾವು ಸನ್ನದ್ಧರಾಗಿರಬೇಕು. ಜೊತೆಗೆ ಅದಕ್ಕಿಂತ ಅರ್ಧ ಅಂದ್ರೆ 2.5 ದೇಶ ಅಂತಂದ್ರೆ ತಮ್ಮ ಒಳಗಿರುವ ದೇಶದ ಕೆಲವು ವಿಧ್ವಂಸಕಾರಿ ಕೃತ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋರನ್ನು ಕೂಡ, ಅಂದ್ರೆ ದೇಶದ್ರೋಹಿಗಳನ್ನ, ದೇಶದ ಒಳಗಿದ್ದುಕೊಂಡೇ ಗದ್ದಾರಿ ಮಾಡೋರ ಜೊತೆ ಕೂಡ ಹೋರಾಡ್ತಾ ಇರಬೇಕಾಗತ್ತೆ.
ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆಮೇಲೆ ಎರಡನೇದಾಗಿ ನಾವು ಒಂದು ಪ್ರಶ್ನೆನ ಕೇಳಿದ್ವಿ ಅವರಿಗೆ, ಪಂಜಾಬ್ನಲ್ಲಿ ಬಿಂದ್ರನ್ವಾಲೆ ನಂತರ ಆಪರೇಷನ್ ಬ್ಲೂ ಸ್ಟಾರ್ ನಂತರ ಹೇಗೆ ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನು ಮೂಲೋತ್ಪಾಟನೆ ಮಾಡಲಾಯಿತು ಅಂತೇಳಿ. ಆಗಿನ ಕಾಲದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು, ಸೈನ್ಯಕ್ಕೆ ಅದು ಪೊಲೀಸ್ಗೆ ಸೇರುತ್ತೆ ಇಷ್ಟು ಸಂಬಳ, ಅಥವಾ ಭಯೋತ್ಪಾದಕರಿಗೆ ಸೇರುತ್ತೆ ಅದಕ್ಕಿಂತ ಡಬಲ್ ಸಂಬಳ ಅಂತ ಒಂದು ಮಾತು. ಪೊಲೀಸ್ ಸೇರಿದ್ರೆ ನಿನಗಿಷ್ಟು ಸಂಬಳ, ನೀನು ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು, ನೀನು ಭಯೋತ್ಪಾದಕರಾಗುವುದಿದ್ರೆ ಡಬಲ್ ಸಂಬಳ, ನೀನು ಪೊಲೀಸರನ್ನ ಮಟ್ಟ ಹಾಕಬೇಕು ಅಂತೇಳಿ. ಬಟ್ ಆ ಸಂದರ್ಭದಲ್ಲಿ ಇಡೀ ಭಯೋತ್ಪಾದನೆಯನ್ನು ಮೂಲೋತ್ಪಾಟನೆ ಮಾಡಲಾಯಿತು. ಆದರೆ ಅದು ಕೂಡ ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಪ್ರದೇಶ. ಪಾಕಿಸ್ತಾನದ ಆ ಗಡಿ ಪ್ರದೇಶ ಯಾವುದು ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಈಗಲೂ ಕೂಡ ನೀವು ಉಡ್ತಾ ಪಂಜಾಬ್ ಅನ್ನುವಂಥ ಸಿನಿಮಾ ನೋಡಿದ್ರೆ ಒಂದು ಅರ್ಥ ಆಗತ್ತೆ. ಆ ಪಾಕಿಸ್ತಾನದ ಭಾಗದಿಂದ ದೊಡ್ಡ ಬಾಕ್ಸ್ಗಳಲ್ಲಿ ಗಾಂಜಾ, ಅಫೀಮು, ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಅಫೀಮ್ಗಳೆಲ್ಲ ಬಹಳ ಸಮೃದ್ಧವಾಗಿ ಬೆಳೆಯಲಾಗುತ್ತೆ. ಅವುಗಳನ್ನ ಕಟ್ಟಿ ಹೇಗೆ ಇತ್ತೀಚೆಗೆ ಮಂಗಳೂರಿನ ಜೈಲೊಳಗಡೆಗೆ ಹೊರಗಡೆಯಿಂದ ಮಾದಕ ವಸ್ತುವನ್ನು ಮತ್ತೊಂದೇನನ್ನು ಬಿಸಾಕಲಾಯಿತು, ಅದೇ ರೀತಿ ಬಿಸಾಕ್ತಾರೆ. ಅದನ್ನ ಪಂಜಾಬ್ನ ಬೇರೆ ಬೇರೆ ಗಡಿಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಅದನ್ನ ಹೆಕ್ಕಿ ಈ 1 kg ಬಾಕ್ಸ್, ಅರ್ಧ kg ಬಾಕ್ಸ್, ಎಲ್ಲಿಂದ ಆ ಗಡಿ ಒಂದು ಕಡೆಯಿಂದ ಒಂದು ಕಡೆಗೆ ಉಡ್ತಾ ಪಂಜಾಬ್ ಆ ರೀತಿ ಆಯಿತು ಅಂತ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ LOC, ಲೈನ್ ಆಫ್ ಕಂಟ್ರೋಲ್ ಆದ ಕಾರಣಕ್ಕಾಗಿ ನಿಖರವಾದಂತಹ ಗಡಿ ರೇಖೆ ಅಂತ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ಇಷ್ಟಪ್ಪ, ನಾವು ಅರ್ಧ ಗೋಡೆ ಕಟ್ಟಿಬಿಡೋಣ ಹಂಗಾಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದು ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಮಗೆ ತಿಳಿಸಿದಂತ ಒಂದು ಪಾಯಿಂಟ್. ಟೆರರಿಸ್ಟ್ ಇಂದ ಪೆಟ್ಟು ತಿಂದು ನಮ್ಮಂತವ್ರನ್ನ ಯಾರೋ ರೆಸ್ಕ್ಯೂ ಮಾಡಿದ್ರು, ಅಲ್ಲಿ ಅವರೇ ಲೋಕಲ್ಸ್ ಅಂತ ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅಲ್ಲಿ ಲೋಕಲ್ ಸಪೋರ್ಟ್ ಇಲ್ದಲೆ ಇದಾಗಕ್ ಸಾಧ್ಯ ಇಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್ ಇರಬಹುದು, ಇಂಟೆಲಿಜೆನ್ಸ್ ಫೇಲ್ಯೂರ್ ಇಲ್ಲ ಅಂದ್ರೆ ಎಲ್ಲೋ ಒಂದು ತಕ್ಕ ಮಟ್ಟಿಗೆ ತಪ್ಪಾಗುತ್ತೆ. ಅಲ್ಲಿ ಟೆರೇನ್ ಕನ್ಸಿಡರೇಷನ್ ಬರುತ್ತೆ, ಅಲ್ಲಿ ಯಾವ ತರ ಇನ್ಫಿಲ್ಟ್ರೇಟ್ ಯಾವ ತರ ಮಾಡಿದ್ರು, ಎಲ್ಲಾ ಕಡೆ ನಾವು ಗಾರ್ಡ್ ಮಾಡಕ್ಕಾಗುತ್ತಾ, ಎಲ್ಲಾ ಕಡೆ ನಾವು ಫೆನ್ಸಿಂಗ್ ಮಾಡಕ್ಕಾಗುತ್ತಾ, ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಬಂದೇ ಬರುತ್ತೆ. ಬಟ್ ಮೈ ಕ್ವೆಶನ್ ಇಸ್, ಅವರು ಒಳಗಡೆಯಿಂದ ಸಪೋರ್ಟ್ ಮಾಡಲಿಲ್ಲದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. 2 ಗಂಟೆಗೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲೋ ಬಂದು ಅಡ್ಕೊಂಡಿರ್ಬೇಕು, ರಾತ್ರಿ ಅವ್ರಿಗೆ ಯಾರಿಗೋ ಸಪೋರ್ಟ್ ಮಾಡಿರ್ಬೇಕು, ಮಧ್ಯಾಹ್ನ ಅವ್ರಿಗೆ ಯಾರೋ ಊಟ ಕೊಟ್ಟಿರ್ಬೇಕು, ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಸ್ಮಗಲ್ ಮಾಡಬೇಕಾದ್ರೆ ಅದು ದೇ ಕಾಂಟ್ ಜಸ್ಟ್ ವಾಕ್ ವಿತ್ ದ ವೆಪನ್ಸ್ ಅಲ್ಲ, ಹಂಗಾಗಿ ಯಾರೋ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೊ ಅಲ್ಲಿಂದ ಸಪೋರ್ಟ್ ಮಾಡೋರಿಗೆ ನಾನೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಹೇಳ್ತಿರಲ್ಲ ನಾವು ನಿಮ್ ಜೊತೆಗಿದೀವಿ ಅಂತ, ಈ ಘಟನೆಯನ್ನ ಯಾಕೆ ತಡಿಲಿಲ್ಲ? ನಿಮಗ್ ಗೊತ್ತಿರುತ್ತೆ ಅಲ್ಲಿ ನಾವು ಇಂಟೆಲಿಜೆನ್ಸ್ ಅನ್ನ ಹೇಗೆ ಡೆವಲಪ್ ಮಾಡ್ತೀವಿ. ಲೋಕಲ್ಸ್ ಇಂದ ಇಂಟೆಲಿಜೆನ್ಸ್, ಆರ್ಮಿ ಈಗ ಐಬಿದ್ ಬಿಟ್ಬಿಡಿ, ರಾದ್ ಬಿಟ್ಬಿಡಿ, ಅವ್ರದ್ದು ಗ್ಯಾಂಬಿಟ್ ಜಾಸ್ತಿ ಬೇರೆ ಇರುತ್ತೆ. ಇಂಡಿಯನ್ ಆರ್ಮಿದ್ ಏನಿರುತ್ತೆ ಅಂದ್ರೆ ಅಲ್ಲಿ ಡಿಪ್ಲೋ ಆಗಿದಾಗ ನಾವು ಇಂಟೆಲಿಜೆನ್ಸ್ ಹೆಂಗೆ ಗ್ಯಾದರ್ ಮಾಡ್ತೀವಿ ಅಂದ್ರೆ ಲೋಕಲ್ ಸೋರ್ಸಸ್ ನ ಕಲ್ಟಿವೇಟ್ ಮಾಡ್ತೀವಿ. ಇದರ ಅರ್ಥ ಏನು ಅಂದ್ರೆ ಲೋಕಲ್ ಸೋರ್ಸಸ್ಗೆ ಗೊತ್ತಾಗ್ತಿರುತ್ತೆ ಈ ಮೂವ್ಮೆಂಟ್. ಸೊ ಲೋಕಲ್ದವ್ರು ನೀವು ಏನ್ ಹೆಲ್ಪ್ ಮಾಡಿದಿರಿ ನಮಗೆ? ಇಂಟೆಲಿಜೆನ್ಸ್ ಹೌದು, ಇಂಡಿಯನ್ ಆರ್ಮಿಯಿಂದ ಇಂಟೆಲಿಜೆನ್ಸ್ ಎಲ್ಲೋ ಒಂದ್ ಕಡೆ ಈಗ ನೋಡಿ ಒಂದು 50 ತಡೆದಿರ್ತೀವಿ, ಒಂದ್ ಈ ತರ ಘಟನೆ ಆದಾಗ ಇದು ಹೈಲೈಟ್ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಸಹಜವಾಗಿ. ಈಗ ಈ ನರಸಿಂಹರಾವ್ ಅವರ ಕಾಲಾವಧಿಯಲ್ಲಿ ಪಂಜಾಬ್ನಲ್ಲಿ ಇದ್ದಂತ ಬಹಳ ದೊಡ್ಡ ಗಲಾಟೆಗಳ ಒಂದು ಹಂತಕ್ಕೆ ತಹಬದಿಗೆ ತಂದ್ರು. ಅಂದ್ರೆ ಇಂಟರ್ನಲ್ ಏನೇ ಪ್ರಾಬ್ಲಮ್ಗಳಿದ್ರು ಕೂಡ